ಇವತ್ತು ಫಸ್ಟ್ ಕ್ಲಾಸ್ ಆಗಿರೋ ಆಲೂಗೆಡ್ಡೆ ಸಾಗು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ದೋಸೆ, ಚಪಾತಿ, ಪೂರಿ, ರೋಟಿ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಶುರು ಮಾಡೋಣ. ಇವಾಗ 4 ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ಆಲೂಗೆಡ್ಡೆನ ಕಟ್ ಮಾಡಿಬಿಟ್ಟು 1 ಲೋಟ ನೀರು ಮತ್ತು 1/4 ಚಮಚ ಉಪ್ಪು ಹಾಕ್ಬಿಟ್ಟು 2 ವಿಷಲ್ ಕೂಗಿಸ್ಬಿಟ್ಟು ತೊಗೊಳ್ಳಿ. ಇವಾಗ ಇದಕ್ಕೊಂದು ಮಸಾಲೆನ ರುಬ್ಕೊಳ್ಳೋಣ. ಒಂದು ಮಿಕ್ಸರ್ ಜಾರ್ಗೆ ಒಂದು ಚೂರು 1/4 ಪೀಸಷ್ಟು ತೆಂಗಿನಕಾಯಿನ ತುರಿದ್ಬಿಟ್ಟು ತೊಗೊಂಡಿದ್ದೀನಿ. ಕಾಯಿ ಜಾಸ್ತಿ ಬೇಡ, ಸ್ವಲ್ಪ ಆದರೆ ಸಾಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 3 ಕಟ್ ಮಾಡಿರೋ ಹಸಿರುಮೆಣಸಿಕಾಯಿ, ಸ್ವಲ್ಪ ಪುದೀನ ಸೊಪ್ಪು, 2 ಕರಿಬೇವು, 2 ಏಲಕ್ಕಿ, ಅರ್ಧ ಇಂಚಷ್ಟು ಶುಂಠಿ, 12ರಿಂದ 15 ಬೆಳ್ಳುಳ್ಳಿ, ಚೂರು ಚಕ್ಕೆ, 2 ಲವಂಗ, ಜೊತೆಗೆ 1/4 ಚಮಚ ಜೀರಿಗೆ, ಒಂದು 8ರಿಂದ 10 ಗೋಡಂಬಿ. ಇದಿಷ್ಟನ್ನು ಕೂಡ ಹಾಕ್ಬಿಟ್ಟು ನೀರು ಹಾಕ್ಕೊಳ್ದಂಗೆ ರುಬ್ಬಿಟ್ಟು ತಗೊಳ್ಳಿ. ಈ ಆಲೂಗಡ್ಡೆ ಬೇಯಿಸಿರೋ ನೀರನ್ನ ಎತ್ತಿಟ್ಕೊಳ್ಳಿ. ಸಾಗು ಮಾಡಬೇಕಾದ್ರೆ ಇದನ್ನೇ ಉಪಯೋಗಿಸ್ಬೇಕು. ಸಿಪ್ಪೆಲ್ಲ ಇವಾಗ ತೆಗೆದುಬಿಟ್ಟು ರೆಡಿ ಮಾಡ್ಕೊಳ್ಳಿ. ಇವಾಗ ಸ್ಟವ್ ಆನ್ ಮಾಡಿ ಪಾತ್ರೆನ ಇಟ್ಕೊಳ್ಳಿ. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲಿಂದ ಚಾಪ್ ಮಾಡಿರೋ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ. ಮೊದಲೇ ಮೆಂತ್ಯ ಸೊಪ್ಪನ್ನ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಕಹಿ ಬರಲ್ಲ. ಇವಾಗ ಸ್ಲೈಸ್ ಮಾಡಿರೋ 2 ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನೂ ಕೂಡ ಬಾಡಿಸ್ಕೊಳ್ಳಿ. ಈರುಳ್ಳಿ ಬಾಡಿಸ್ಕೊಳ್ಬೇಕಾದ್ರೆ ಒಂದು ಸ್ಟಾರ್ ಅನೀಸ್ನ ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದ ಪರಿಮಳ ಮತ್ತು ಟೇಸ್ಟು ಚೆನ್ನಾಗಿ ಬರುತ್ತೆ. ಮತ್ತು ಒಂದು ಕಡ್ಡಿ ಕರಿಬೇವೆಲೆ, 1/4 ಚಮಚಕ್ಕೂ ಸ್ವಲ್ಪನೇ ಅರಿಶಿನ ಪುಡಿ ಹಾಕಿ ಬಾಡಿಸ್ಕೊಳ್ಳಿ. ಜೊತೆಗೆ 1 ಹಿಡಿಯಷ್ಟು ಬಟಾಣಿ, ಹಸಿ ಬಟಾಣಿ ಕೂಡ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇವಾಗ ಈ ಮೊದಲೇ ರುಬ್ಕೊಂಡಿರುವಂತಹ ಮಸಾಲೆನ ಹಾಕಿ ಬಾಡಿಸ್ಕೊಳ್ಳಿ. ಜೊತೆಗೆ ಇವಾಗ ನೀರು ಹಾಕಬೇಕು. ಮೊದಲೇ ಆಲೂಗಡ್ಡೆ ಬೇಯಿಸಿದ್ವಲ್ಲ, ಆ ನೀರನ್ನು ಮಿಕ್ಸರ್ ಜಾರ್ಗೆ ಹಾಕಿ, ಏನಕ್ಕಂದರೆ ರುಬ್ಬಿರೋ ಮಸಾಲೆ ಇನ್ನೂ ಸ್ವಲ್ಪ ಇರುತ್ತೆ. ಇವಾಗ ಆ ನೀರನ್ನ ಇವಾಗ ಇಲ್ಲಿಗೆ ಹಾಕಿದ್ದೀನಿ. ನಿಮಗೆ ಆಲೂಗಡ್ಡೆ ಸಾಗೋದು ಕನ್ಸಿಸ್ಟೆನ್ಸಿ ಮೀಡಿಯಮ್ ಇರಬೇಕಾ, ತೆಳು ಇರಬೇಕಾ, ಅದ್ರ ಮೇಲೆ ನೀವು ನೀರನ್ನ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಇದು ಸ್ವಲ್ಪ ಕುದಿಯೋಕ್ಕೆ ಶುರುವಾದಾಗ ಈ ಮೊದಲೇ ಬೇಯಿಸಿ ಸ್ಮ್ಯಾಶ್ ಮಾಡಿರುವಂತಹ ಆಲೂಗಡ್ಡೆನ ಸೇರಿಸ್ಕೊಳ್ಳಿ. ಮತ್ತು 1/4 ಚಮಚ ಉಪ್ಪು ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಬೇಯಿಸ್ಬೇಕಾದ್ರೂ ಕೂಡ ಉಪ್ಪು ಹಾಕಿದ್ವಿ. ನೀವು ಉಪ್ಪನ್ನ ರುಚಿಗೆ ಅನುಸಾರ ಹಾಕಿ. ಇವಾಗ 2ರಿಂದ 3 ನಿಮಿಷ ಸಿಮ್ಮಲ್ಲಿ ಮಿಕ್ಸ್ ಮಾಡ್ತಾ ಕುಕ್ ಮಾಡ್ಕೊಳ್ಳಿ. ಇವಾಗ ಆಲೂಗಡ್ಡೆ ಸಾಗು ರೆಡಿ ಆಗಿದೆ. ದೋಸೆನೂ ಕೂಡ ರೆಡಿ ಮಾಡ್ಕೊಳ್ಳೋಣ. ಇವಾಗ ಬೇಬಿ ಮಸಾಲೆ ಹಾಕ್ತಾಯಿದ್ದೀನಿ. ಸ್ವಲ್ಪ ತುಪ್ಪ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಇವಾಗ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಯಾವ ಥರ ಇದೆ ಅಂತ. ದೋಸೆ ಸಖತ್ ಕ್ರಿಸ್ಪಿಯಾಗಿದೆ. ಸ್ವಲ್ಪನೇ ಆಲೂಗಡ್ಡೆ ಸಾಗು. ದೋಸೆ ಮಾತ್ರ ಸಖತ್ ಕ್ರಿಸ್ಪಿಯಾಗಿದೆ. ಆಲೂಗಡ್ಡೆ ಸಾಗು ಮಾತ್ರ ಕ್ಲಾಸಿಕ್ ಆಗಿದೆ. ಈ ಒಂದು ವಿಧಾನದಲ್ಲಿ ಆಲೂಗಡ್ಡೆ ಸಾಗನ್ನ ಮಾಡಿ ಹೇಗಿತ್ತು ನನ್ನ ಕಮೆಂಟಲ್ಲಿ ತಿಳಿಸಿ.